ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಭಾರತೀಯ ಕ್ರಿಕೆಟ್ ಆಟಗಾರರ ಜನಿಸಿದ ಸ್ಥಳ, ಅವರ ವಿದ್ಯಾರ್ಹತೆ ಅಂದರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಅವರ ಜಾತಿ ಯಾವುದು ಎಂದು ತಿಳಿಸಿಕೊಡುವ ಪ್ರಯತ್ನ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಕ್ರೀಡೆ ಎಂಬುದು ಯಾವುದೇ ಜಾತಿ ಧರ್ಮವನ್ನು ಒಳಗೊಂಡಿರುವುದಿಲ್ಲ. ಅದು ಅವರವರ ಟ್ಯಾಲೆಂಟ್ ಮತ್ತು ಪರಿಶ್ರಮದಿಂದ ಕೂಡಿರುತ್ತೆ. ಸೊ ಫೈನಲಿ ಇದು ಜಸ್ಟ್ ಇಂಡಿಯನ್ ಪ್ಲೇಯರ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಸ್ನೇಹಿತರೆ ಅಷ್ಟೇ. ಯಾರು ದಯವಿಟ್ಟು ಏನು ಅನ್ಯತಾ ಭಾವಿಸಬಾರದು. ಕೇವಲ ಇದು ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ. ಮಾಹಿತಿಯನ್ನು ಮಾಹಿತಿ ತರ ನೋಡಿ ಸ್ನೇಹಿತರೆ ಅಷ್ಟೇ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ಕೊನೆವರೆಗೂ ನೋಡಿ. ನಿಮ್ಮ ಫೇವರೇಟ್ ಪ್ಲೇಯರ್ಸ್ ಯಾರು ಅಂತಂದು ಕಮೆಂಟ್ ಮಾಡಿ. ದಲಿತ್ ಸಮುದಾಯಕ್ಕೆ ಸೇರಿದ ಕ್ರಿಕೆಟ್ ಆಟಗಾರರು ಯಾರು ಎಂದು ತಿಳಿಯಬೇಕಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ದೇವರು, ಗಾಡ್ ಆಫ್ ಕ್ರಿಕೆಟ್ ಎಂದೇ ಪ್ರಸಿದ್ಧಿಯಾಗಿರುವ ಲೆಜೆಂಡರಿ ಆಟಗಾರ ಎಂದು ಕರೆಯುವ ಸಚಿನ್ ತೆಂಡೂಲ್ಕರ್ ಅವರು 1973 ಮಹಾರಾಷ್ಟ್ರದಲ್ಲಿ ಜನಿಸಿದರು. ಕ್ರಿಕೆಟ್ ಲೋಕದಲ್ಲೇ ಹೊಸ ಅಧ್ಯಾಯ ಬರೆದ ಇವರು 10th ಫೇಲ್ ಆಗಿರುವ ವ್ಯಕ್ತಿ. ಇವರು ನಿಜವಾಗಲೂ ಶ್ರೇಷ್ಠ ವ್ಯಕ್ತಿ. ಇವರು ಮರಾಠಿ ಮತ್ತು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. MS ಧೋನಿ ಕ್ರಿಕೆಟ್ ಚರಿತ್ರೆಯಲ್ಲಿಯೇ ಕೂಲ್ ಕ್ಯಾಪ್ಟನ್, ಮಾಸ್ಟರ್ ಮೈಂಡ್ ಕ್ಯಾಪ್ಟನ್ ಆಗಿರುವ MS ಧೋನಿ ಅವರು 1981 ಜಾರ್ಖಂಡ್ನ ರಾಂಚಿಯಲ್ಲಿ ಜನಿಸಿದರು. BCom ಪದವಿ ಮುಗಿಸಿದ ಇವರು ಆರಂಭದಲ್ಲಿ ಟ್ರೈನ್ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಂತರ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮದೇ ಆದ ದಾಖಲೆಯನ್ನು ಬರೆದಿದ್ದಾರೆ. ಇವರು ರಜಪೂತ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇಶಾನ್ ಕಿಶನ್ ಯಂಗ್ ಪ್ಲೇಯರ್ ಎಂದೇ ಹೆಸರುವಾಸಿಯಾಗಿರುವ ಇಶಾನ್ ಕಿಶನ್ ಅವರು 1998 ಬಿಹಾರದಲ್ಲಿ ಜನಿಸಿದರು. BCom ಓದಿದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಎಂದೇ ಪ್ರಸಿದ್ಧಿಯಾಗಿರುವ ರೋಹಿತ್ ಶರ್ಮಾ ಅವರು 1977ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. PUCಯನ್ನು ಕಂಪ್ಲೀಟ್ ಮಾಡಿದ ಇವರು ಮರಾಠಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ರವೀಂದ್ರ ಜಡೇಜಾ ಕ್ರಿಕೆಟ್ ಲೋಕದಲ್ಲಿಯೇ ಬೆಸ್ಟ್ ಆಲ್ರೌಂಡರ್ ಮತ್ತು ಸ್ಪಿನ್ ಮಾಂತ್ರಿಕ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಇವರು ರವೀಂದ್ರ ಜಡೇಜಾ ಅವರು 1988ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. ಹೈಸ್ಕೂಲ್ ವರೆಗೆ ಓದಿದ ಇವರು ರಜಪೂತ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾಗೆ ಆಲ್ರೌಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಹಾರ್ದಿಕ್ ಪಾಂಡ್ಯ ಅವರು 1993ರಲ್ಲಿ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. 9th ಫೇಲ್ ಆಗಿರುವ ಇವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಕ್ರಿಕೆಟ್ ಇತಿಹಾಸದಲ್ಲಿಯೇ ಸ್ಪಿನ್ ಮಾಂತ್ರಿಕ ಬುಮ್ರಾ ಅವರು 1993ರಲ್ಲಿ ಗುಜರಾತ್ನಲ್ಲಿ ಜನಿಸಿದರು. 10th ಪಾಸ್ ಆಗಿರುವ ಇವರು ಸಿಖ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತಾನೆ ಹೆಸರುವಾಸಿಯಾಗಿರುವ ಕ್ರಿಕೆಟ್ ಚರಿತ್ರೆಯಲ್ಲಿಯೇ ರನ್ ಮಷಿನ್, ಚೇಸಿಂಗ್ ಮಾಸ್ಟರ್, ಶತಕಗಳ ಸರ್ದಾರ, ಅಗ್ರೆಸಿವ್ ನಾಯಕ ಎಂದೇ ಪ್ರಸಿದ್ಧಿ ಪಡೆದಿರುವ ವಿರಾಟ್ ಕೊಹ್ಲಿ ಅವರು 1988ರಲ್ಲಿ ದೆಹಲಿಯಲ್ಲಿ ಜನಿಸಿದರು. 12th ಪಾಸ್ ಆಗಿರುವ ಇವರು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. KL ರಾಹುಲ್ ಕ್ರಿಕೆಟ್ ಇತಿಹಾಸದಲ್ಲಿಯೇ ತಮ್ಮದೇ ಆದ ಹೊಸ ಅಧ್ಯಾಯವನ್ನು ಬರೆದ ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಅವರು 1992ರಲ್ಲಿ ಬೆಂಗಳೂರಲ್ಲಿ ಜನಿಸಿದರು. BCom ಪಾಸ್ ಆಗಿರುವ ಇವರು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶ್ರೇಯಸ್ ಅಯ್ಯರ್ ಸದ್ಯ IPL ತಂಡದಲ್ಲಿ ಪಂಜಾಬ್ ಟೀಮ್ಗೆ ಆಡುತ್ತಿರುವ ಇವರು 1994ರಲ್ಲಿ ಜನಿಸಿದರು. 1994ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದರು. BCom ಪದವಿ ಮುಗಿಸಿರುವ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶುಭಮನ್ ಗಿಲ್ ಯಂಗ್ ಇಂಡಿಯನ್ ಕ್ರಿಕೆಟರ್ ಆದಂಥ ಗುಜರಾತ್ ಟೀಮ್ನ ನಾಯಕನಾಗಿ ಸೇವೆ ಸಲ್ಲಿಸುತ್ತಿರುವ ಇವರು 1999ರಲ್ಲಿ ಪಂಜಾಬ್ನಲ್ಲಿ ಜನಿಸಿದರು. 10th ಪಾಸ್ ಆಗಿರುವ ಇವರು ಸಿಖ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಅಶ್ವಿನ್ ಸ್ಪಿನ್ ಮಾಂತ್ರಿಕ ಅಶ್ವಿನ್ ಅವರು 1986 ಚೆನ್ನೈನಲ್ಲಿ ಜನಿಸಿದರು. BTech ಪದವಿ ಕಂಪ್ಲೀಟ್ ಮಾಡಿದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ದಿನೇಶ್ ಕಾರ್ತಿಕ್ ಇವರು 1985ರಲ್ಲಿ ಚೆನ್ನೈನಲ್ಲಿ ಜನಿಸಿದರು. 8th ಪಾಸ್ ಆಗಿರುವ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಯಂಗ್ ಪ್ಲೇಯರ್ ಆ್ಯಂಡ್ 360 ಡಿಗ್ರಿ ಬ್ಯಾಟ್ಸ್ಮನ್ ಆಗಿರುವ ಇವರು 1990ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿದ ಇವರು BCom ಓದಿದ ಇವರು ಯಾದವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ರಿಷಬ್ ಪಂತ್ ಯಂಗ್ ಆಟಗಾರ ಆದ ಇವರು 1997ರಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಜನಿಸಿದರು. ಪ್ರಸ್ತುತ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ಗೆ ಕ್ಯಾಪ್ಟನ್ ಆಗಿ ಆಡುತ್ತಿದ್ದಾರೆ. BCom ಓದಿದ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ.
ಯಜುವೇಂದ್ರ ಚಾಹಲ್ ಸ್ಪಿನ್ ಬೌಲರ್ ಆದ ಇವರು 1990ರಲ್ಲಿ ಹರಿಯಾಣ ರಾಜ್ಯದಲ್ಲಿ ಜನಿಸಿದರು. ಡಿಗ್ರಿ ಮುಗಿಸಿದ ಇವರು ಹಿಂದೂದಲ್ಲಿ ಬರುವ ಜೌಟ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಭುವನೇಶ್ವರ್ ಕುಮಾರ್ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿಯೇ ಬಹಳಷ್ಟು ಅನುಭವವುಳ್ಳ ಉತ್ತಮ ಸ್ಪೀಡ್ ಬೌಲರ್ ಆದ ಇವರು 1990ರಲ್ಲಿ ಯುಪಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಜನಿಸಿದರು. PUC ಮುಗಿಸಿದ ಇವರು ಗುಜ್ಜರ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ನಲ್ಲಿ ದಲಿತ ಆಟಗಾರರು ಎಷ್ಟು ಎಂದು ಪ್ರಶ್ನೆ ಕೇಳಿದ್ದಕ್ಕೆ ಪ್ರಸ್ತುತ ಒಬ್ಬರು ದಲಿತ ಆಟಗಾರರು ಇಲ್ಲ ಸ್ನೇಹಿತರೆ. ಇದು ಜಾತಿಯಿಂದ ಆಯ್ಕೆ ಮಾಡುವಂತದ್ದು ಅಲ್ಲ, ಇದು ಅವರ ಟ್ಯಾಲೆಂಟ್ ಮತ್ತು ಪರಿಶ್ರಮದಿಂದ ಆಯ್ಕೆ ಆಗುತ್ತಾರೆ ಸ್ನೇಹಿತರೆ. ಇಲ್ಲಿ ಜಾತಿಗಿಂತ ಪ್ರತಿಭೆ ಮುಖ್ಯ. ಟ್ಯಾಲೆಂಟ್ ಈಸ್ ಗ್ರೇಟರ್ ದೆನ್ ಕ್ಯಾಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಕೇವಲ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ನಮ್ಮದು. ಮಾಹಿತಿಯನ್ನು ಮಾಹಿತಿ ತರ ನೋಡಿ ಸ್ನೇಹಿತರೆ, ಅಷ್ಟೇ. ಇದು ಒಂದು ಕೋರಿಕೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.